ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆಯಾಗಿದೆ. ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ, 2 ಟೀಮ್ಗಳನ್ನ ಮಾಡಿ. ಅದರಲ್ಲಿ ಒಂದು ಡ್ರಮ್ ಅಲ್ಲಿ ನೀರು ತುಂಬಿದ ನೀರು ಅವರು ಒಬ್ರು ಡ್ರಮ್ ಅನ್ನ ಹಿಡ್ಕೊಂಡಿರ್ಬೇಕು, ಇನ್ನೊಂದು ಟೀಮು ನೀರನ್ನ ತುಂಬಿ ಆ ಡ್ರಮ್ ಅನ್ನ ಕೆಳಗೆ ಬೀಳೋ ಹಾಗೆ ಮಾಡಬೇಕು. ಇದು ಟಾಸ್ಕ್ ಇರುತ್ತೆ. ಇದರಲ್ಲಿ ಉಸ್ತುವಾರಿ ಬಂದ್ಬಿಟ್ಟು ಅಶ್ವಿನಿ ಗೌಡ ಮತ್ತೆ ನಮ್ಮ ಗಿಲ್ಲಿ ಅವರಿಗೆ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಜಗಳ ಶುರುವಾಗುತ್ತೆ. ಅದರಲ್ಲೇ ಅಶ್ವಿನಿ ಅವರು ನೀನು ಅನ್ಬೇಡ ಅಂತ ಹೇಳಿ ವಾರ್ನಿಂಗ್ ಅನ್ನ ಗಿಲ್ಲಿ ಅವರಿಗೆ ಮಾಡ್ತಾರೆ. ಬಟ್ ಆದ್ರೆ ಅಶ್ವಿನಿ ಅವರು ಇದೇ ತಪ್ಪನ್ನ ಸಾಕಷ್ಟು ಬಾರಿ ಮಾಡಿದ್ದಾರೆ. ಬಟ್ ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೇ ಆಗ್ಲಿ ಒಂದು ವ್ಯಕ್ತಿತ್ವಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಗಿಲ್ಲಿ ಅವರು ಬಿಡ್ತಾರ, ಅವ್ರು ಮೊದಲೇ ಉರ್ಸೋದ್ರಾಗೆ ನಂಬರ್ 1 ಜೋರಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಇವತ್ತಿನ ಎಪಿಸೋಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಈಗ ಆಲ್ರೆಡಿ 50% ಆಗೋಗಿದೆ. ನಮ್ಮ ಒಂದು ಚಾನೆಲ್ ನಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ವಿಡಿಯೋಗಳು ಮಾಡಿದೆ ಸಾಕಷ್ಟು ದಿನಗಳಾಯ್ತು. ಇನ್ ಮುಂದೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಪ್ರೋಮೋ ರಿವ್ಯೂ ಮತ್ತೆ ಎಪಿಸೋಡ್ ರಿವ್ಯೂ ಬರ್ತಾ ಇರುತ್ತೆ. ನಿನ್ನೆ ನಡೆದಿರ್ತಕ್ಕಂಥ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಪಿಸು ಧ್ವನಿಯಲ್ಲಿ ಮಾತಾಡಬೇಡಿ ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಕೊಟ್ಟರು ಸಹ ಮತ್ತೆ ಪಿಸು ಧ್ವನಿಯಲ್ಲಿ ಮಾತಾಡ್ಬಿಟ್ಟು ಈಗ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ. ಇದನ್ನ ಸಖತ್ ಎಂಜಾಯ್ ಮಾಡಿದ್ರು ಯಾರು ಗಿಲ್ಲಿ ಅವರು. ಮತ್ತೆ ಅದರ ಜೊತೆಯಲ್ಲಿ ಗಿಲ್ಲಿ ಅವರು ಸಖತ್ ಬಿಲ್ಡಪ್ ತಗೊಂಡು ಸ್ಕೋಪ್ ತಗೊಂಡು ಅಶ್ವಿನಿ ಗೌಡ ಅವರಿಗೆ ಅವ್ರೇನು ಈಗ ಈ ಒಂದು ತಪ್ಪುಗಳನ್ನು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ಎಲ್ಲರ ಎದುರು ನಿಂತ್ಕೊಂಡು ಬಸ್ಕಿ ಹೊಡಿಬೇಕು ಅಂತ ಗಿಲ್ಲಿ ಅವರು ಫುಲ್ ಶೋ ಅಪ್ ಕೊಟ್ಕೊಂಡು ಬಸ್ಕಿ ಹೊಡಿಸೋ ತನಕ ಬಿಡ್ಲಿಲ್ಲ. ಕೊನೆಗೂ ಸಹ ಬಸ್ಕಿ ಹೊಡೆದ್ರು ಅಶ್ವಿನಿ ಗೌಡ ಅವರು. ಈಗಂತೂ ಈ ಒಂದು ಲೆವೆಲ್ ನಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ ಬಿಗ್ ಬಾಸ್ ಅಂತ ಹೇಳ್ಬೋದು. ಆಮೇಲೆ ಕಾಕ್ರೋಚ್ ಸುದಿ ಅವರು ಮತ್ತೆ ಕಳೆದ ವಾರ ಕಾಕ್ರೋಚ್ ಸುದಿ ಅವರು ಹೋದ್ರು, ಅದ್ರ ಹಿಂದಿನ ವಾರ ಚಂದ್ರಪ್ರಭಾ ಅವರು ಹೋದ್ರು. ಇಬ್ರು ಕಂಟೆಸ್ಟೆಂಟ್ಗಳು ಸಹ ಆಕ್ಚುಲಿ ಫೈನಲ್ ಅಲ್ಲಿ ಇರ್ತಾರೆ, ಫಿನಾಲೆ ಕಂಟೆಸ್ಟೆಂಟ್ ಅಂತ. ಬಿಗ್ ಬಾಸ್ ಶುರು ಆಗೋದಕ್ಕಿಂತ ಮೊದಲು ಎಲ್ಲರೂ ಕೂಡ ಅನ್ಕೊಂಡಿದ್ವಿ, ನಾವು ಕೂಡ ಅನ್ಕೊಂಡಿದ್ವಿ, ಎಲ್ಲರೂ ಸಹ ಅನ್ಕೊಂಡಿದ್ರು. ಯಾಕೆಂದ್ರೆ ಅವರು ಒಂದು ಚಂದ್ರಪ್ರಭಾ ಅವರ ಒಂದು ಕಾಮಿಡಿ ಆಗಿರ್ಬೋದು, ಅದು ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇಬ್ರು ಫ್ಲಾಪ್ ಆಗಿದ್ದಾರೆ. ಆಲ್ಮೋಸ್ಟ್ 40 ಡೇಸ್ಗೆ ಚಂದ್ರಪ್ರಭಾ ಅವರು ಹೋದ್ರು, 50 ಡೇಸ್ ಹತ್ತತ್ರ ಬಂದಾಗ ಕಾಕ್ರೋಚ್ ಸುದಿ ಅವರು ಹೋದ್ರು. ಆಕ್ಚುಲಿ ನೋಡಿ, ಕೆಲವೊಬ್ಬೊಬ್ರು ಬಿಗ್ ಬಾಸ್ಗೆ ಬಂದು ಒಳ್ಳೆ ಹೆಸರನ್ನ ಮಾಡಿದ್ರೆ, ಕೆಲವೊಬ್ಬೊಬ್ರು ಈ ರೀತಿಯಾಗಿ ಇರೋ ಹೆಸರನ್ನೇ ಹಾಳು ಮಾಡ್ಕೊಳ್ಳುವಂತ ಸೀಸನ್ಗಳಲ್ಲಿ ನೋಡಿದೀವಿ. ಈ ಬಾರಿ ಕೂಡ ಹಾಗೆ ಆಗಿದೆ ಅನ್ಬೋದು. ಬಟ್ ಆದ್ರೆ ಕಾಕ್ರೋಚ್ ಸುದಿ ಅವರು ಹೋಗಿದ್ದೆಲ್ಲೋ ಒಂದ್ ಕಡೆ ಸ್ವಲ್ಪ ಬೇಜಾರಾಯ್ತು. ಒಳ್ಳೆ ಮಾತುಗಾರ. ಬಟ್ ಬರ್ತಾ 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 ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ಡೌನ್ ಆಗ್ತಾ ಹೋಯ್ತು. ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆದರ್ತಾ ಇದ್ರು ಆಟ ಆಡ್ಲಿಕ್ಕೆ ಅಂತ ಅನಿಸ್ತಾ ಇತ್ತು. ಅದನ್ನು ಕೂಡ ಕಿಚ್ಚ ಸುದೀಪ್ ಅವರು ವೇದಿಕೆಯಲ್ಲಿ ಹೇಳ್ತಾರೆ. ಬಟ್ ಅವರಿಗೆ ಕನ್ವಿನ್ಸ್ ಆಗಿದೆ, ಅವರಿಗೆ ಇರ್ಲಿಕ್ಕೆ ಇಷ್ಟ ಇತ್ತು. ಬಟ್ ಆದ್ರೆ ಬೇರೆಯವರಿಗೆ ಕಂಪೇರ್ ಮಾಡಿ ನೋಡಿದಾಗ ಸ್ವಲ್ಪ ಅವರು ಡೌನ್ ಆದ್ರು ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್, ನನ್ನ ಈ ಕ್ಷಣದವರೆಗೆ ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ರಘು ಅವರು ಮತ್ತೆ ಗಿಲ್ಲಿ ಅವರು, ರಕ್ಷಿತಾ. ಈ 3 ಜನರು ತುಂಬಾ ಇಷ್ಟ ಆಗ್ತಾರೆ. 3 ಕಂಟೆಸ್ಟೆಂಟ್ಗಳು ನನಗೆ ಇಷ್ಟ ಆಗ್ತಾರೆ. ನಿಮಗೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದೇ ರೀತಿ ಹೊಸ ಅಪ್ಡೇಟ್ಗಳು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.